ಈ ಭಯೋತ್ಪಾದನಾ ಕೃತ್ಯವನ್ನು ಕಟುವಾಗಿ ವಿರೋಧ ಮಾಡಬೇಕಾಗಿದ್ದಂತಹ ಒಂದು ಘನತೆವೆತ್ತಂತಹ ಒಂದು ಸ್ಥಾನದಲ್ಲಿ ಕುಳಿತಿರತಕ್ಕಂಥ ವಜೀರೆ ಆಲಂ ಅವರು ತಾವು ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳಿ ಮುಗಿಸಿದ್ರು. ಇದು ಈ ರಾಜಕೀಯ ಪಕ್ಷದ ಒಂದು ಹಳೆಯ ಒಂದು ಚಾಳಿ. ತಾವು ಏನು ಹೇಳಬೇಕಂತಿರ್ತಾರೋ ಅದನ್ನು ಹೇಳಿ ಮುಗಿಸ್ಬಿಡ್ತಾರೆ. ಅದಾಗೋದ್ಮೇಲೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಂತೆ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಡುವಂತೆ ಅದನ್ನು ಮಧ್ಯದಲ್ಲೋ ಇಲ್ಲ ಕೊನೆಯಲ್ಲೋ ಒಂದು ವಾಕ್ಯವನ್ನು ಒಂದು ಪದವನ್ನು ಸರಿಪಡಿಸ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇದು ಇವರುಗಳ ಸ್ಪಷ್ಟೀಕರಣ ಮತ್ತು ಈ ಪಕ್ಷದ ಸ್ಪಷ್ಟೀಕರಣ. ಇದು ದರ್ಬಾರ್ನ ದ್ವಾರಪಾಲಕರು ಇರ್ತಾರಲ್ಲ ಅವರು ರಾಜ ಮಹಾರಾಜರು ಒಳಗಡೆ ಬರುವಾಗ ಈ ರೀತಿಯಾಗಿ ಹೇಳ್ತಾ ಇದ್ರು, ವಜೀರೆ ಆಲಂ ಅವರು ಆಗಮಿಸುತ್ತಿದ್ದಾರೆ, ಎಲ್ಲರೂ ಎಚ್ಚರ ಅಂತ. ಹಾಗೆ ಇವತ್ತು ಪಾಕಿಸ್ತಾನದ ಪಾಲಿಗೆ ಸಿದ್ದರಾಮಯ್ಯನವರು ವಜೀರೆ ಆಲಂ ಥರ ಕಂಡಿದ್ದಾರೆ. ನೋಡ್ರಿ ಎಷ್ಟು ದೊಡ್ಡ ಬೆಳವಣಿಗೆ ಇದು. ವಜೀರೆ ಆಲಂ ಅನ್ನೋವಂಥ ಬಿರುದು ಬಂದ್ಬಿಡ್ತು. ಅವಾಗ ನೋಡಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆ ಸ್ಪಷ್ಟೀಕರಣವು ಕೂಡ ಸರಿಯಾಗಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ ತಿರ್ಗಿ ಅದನ್ನೇ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ. ಸ್ವಾಮಿ, ನೀವಿಲ್ಲಿ ತಿಳ್ಕೊಳ್ಳಿ, ನಿಮ್ಮ ಹೇಳಿಕೆಯನ್ನು ತಿರುಚಿದ್ದು ದೇಶದಲ್ಲಿರ್ತಕ್ಕಂಥ ಮಾಧ್ಯಮಗಳು ಅಲ್ಲ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಮಾಧ್ಯಮಗಳು. ಅದನ್ನು ದೇಶದ ಮಾಧ್ಯಮದವರ ಮೇಲೆ ಮತ್ತು ದೇಶದಲ್ಲಿರುವಂಥ ವಿಪಕ್ಷಗಳ ಮೇಲೆ ಹೊರಿಸಲಿಕ್ಕೆ ನೀವು ಹೊರಟಿದ್ದೀರಾ. ನಮ್ಮ ವಜೀರೆ ಆಲಂ ಆದಂತಹ ಸಿದ್ದರಾಮಯ್ಯನವರು ಇಂತಹ ಹೇಳಿಕೆಯನ್ನು ಕೊಟ್ಟು ಜನರಿಂದ ಚಳಿ ಬಿಡಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಉಲ್ಟಾ ಹೊಡೆದ ವಜೀರೆ ಆಲಂ. ಯಾರು ಈ ವಜೀರೆ ಆಲಂ? ಏನಂತ ಉಲ್ಟಾ ಹೊಡೆದ್ರು? ಇದರಿಂದ ಏನು ಪರಿಣಾಮ ಆಯಿತು ಅನ್ನೋದನ್ನು ನಾನು ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಇವತ್ತು ಎರಡು ಪ್ರಬಲ ರಾಷ್ಟ್ರಗಳು ಗಡಿಯಲ್ಲಿ, ಅಂತಾರಾಷ್ಟ್ರೀಯ ಗಡಿಯಲ್ಲಿ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿವೆ. ಪಹಲ್ಗಾಂವ್ನಲ್ಲಿ ನಡೆದಂತಹ ಒಂದು ಪೈಶಾಚಿಕ ಕೃತ್ಯದಿಂದ ಇವತ್ತು ಪಾಕಿಸ್ತಾನಕ್ಕೆ ಒಂದು ದುರ್ಗತಿಯನ್ನು ಕಾಣಿಸ್ಬೇಕು, ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋದು ಇರಬಾರ್ದು ಅಂತ ಹೇಳುವಂತಹ ಒಂದು ಆಕ್ರೋಶ ಎಲ್ಲ ಕಡೆಯಲ್ಲಿ ಸ್ಫೋಟಗೊಳ್ತಾ ಇರುವಂಥ ಈ ಸುಸಂದರ್ಭದಲ್ಲಿ POKಯನ್ನು ಮರಳಿ ಪಡೆದು ದೇಶವನ್ನು ಸದೃಢವಾಗಿ ಮಾಡಬೇಕು ಅಂತ ಹೇಳುವಂತಹ ಈ ಸುಸಂದರ್ಭದಲ್ಲಿ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಮಾಡಲೇಬೇಕು ಅಂತ ಆಗಿರುವಂತಹ ಅನಿವಾರ್ಯ ಸಂದರ್ಭದಲ್ಲಿ ನಮ್ಮ ವಜೀರೆ ಆಲಂ ಅವರು ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು. ಅದು ಏನಾಗೋಯ್ತು ಅಂತ ಹೇಳಿದ್ರೆ, ಹೇಳಿ ಕೇಳಿ ಊಸುರುವಳ್ಳಿ ಅಂತೆ ತನ್ನ ದೌರ್ಬಲ್ಯವನ್ನು ಮುಚ್ಚಿಟ್ಕೊಳ್ಬೇಕು ಅಂತ ದಿನಕ್ಕೊಂದು ಬಣ್ಣವನ್ನು ಬದಲಾವಣೆ ಮಾಡುವಂತಹ ಪಾಕಿಸ್ತಾನ ಈ ಹೇಳಿಕೆಯನ್ನು ತನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಭಾರತದ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸಕ್ಕೆ ಕೈ ಹಾಕ್ಬಿಡ್ತು. ಅಲ್ಲದೆ ಭಾರತದಲ್ಲಿರುವಂತಹ ರಾಜಕೀಯ ಪಕ್ಷಗಳಲ್ಲಿ ಒಮ್ಮತವೇ ಇಲ್ಲ ಯುದ್ಧ ಮಾಡೋದಕ್ಕೆ, ಹಾಗಾಗಿ ಯುದ್ಧವನ್ನು ಮಾಡಬಾರ್ದು ಅಂತ ಹೇಳುವಂಥ ಸುಸಂದರ್ಭವು ಒದಗಿ ಬಂದ್ಬಿಡ್ತು. ಅದನ್ನು ಬಿಂಬಿಸ್ಕೊಂಡು ಒಂದು ದಿನ ಪೂರ್ತಿ ಪಾಕಿಸ್ತಾನದ ಎಲ್ಲ ಚಾನೆಲ್ಗಳು ಇದನ್ನೇ ಬಿತ್ತರಿಸಿದವು. ಹೀಗಾಗಿ ಕೇಂದ್ರ ಸರ್ಕಾರ ಸ್ವಲ್ಪ ಮುಜುಗರಕ್ಕೆ ಈಡಾಗುವಂತಹ ಸಂದರ್ಭ ಎದುರಾಯಿತು. ಇರಲಿ, ಅದು ಹೇಗೆ. ಆದರೆ ಈ ಭಯೋತ್ಪಾದನಾ ಕೃತ್ಯವನ್ನು ಕಟುವಾಗಿ ವಿರೋಧ ಮಾಡಬೇಕಾಗಿದ್ದಂತಹ ಒಂದು ಘನತೆವೆತ್ತಂತಹ ಒಂದು ಸ್ಥಾನದಲ್ಲಿ ಕುಳಿತಿರತಕ್ಕಂಥ ವಜೀರೆ ಆಲಂ ಅವರು ತಾವು ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳಿ ಮುಗಿಸಿದ್ರು. ಇದು ಈ ರಾಜಕೀಯ ಪಕ್ಷದ ಒಂದು ಹಳೆಯ ಒಂದು ಚಾಳಿ. ತಾವು ಏನು ಹೇಳಬೇಕಂತಿರ್ತಾರೋ ಅದನ್ನು ಹೇಳಿ ಮುಗಿಸ್ಬಿಡ್ತಾರೆ. ಅದಾಗೋದ್ಮೇಲೆ ವಿವಾದಗಳು ಆಗುತ್ತೆ, ಜನ ಅದನ್ನು ವಿರೋಧ ವ್ಯಕ್ತಪಡಿಸ್ತಾರೆ, ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ, ಮಾಧ್ಯಮಗಳು ವಿರೋಧವನ್ನು ವ್ಯಕ್ತಪಡಿಸ್ತವೆ. ಅದಾಗೋದ್ಮೇಲೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಂತೆ ಅಡ್ಡಗೋಡೆಯ ಮೇಲೆ ದೀಪವನ್ನು ಇಡುವಂತೆ ಅದನ್ನು ಮಧ್ಯದಲ್ಲೋ ಇಲ್ಲ ಕೊನೆಯಲ್ಲೋ ಒಂದು ವಾಕ್ಯವನ್ನು ಒಂದು ಪದವನ್ನು ಸರಿಪಡಿಸ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇದು ಇವರುಗಳ ಸ್ಪಷ್ಟೀಕರಣ ಮತ್ತು ಈ ಪಕ್ಷದ ಸ್ಪಷ್ಟೀಕರಣ. ಇದು ಅನಾದಿ ಕಾಲದಿಂದನೂ ನಡ್ಕೊಂಬಂದಿರೋವಂಥ ಪದ್ಧತಿ ಈ ಪಕ್ಷದ್ದು. ಹಾಗಾಗಿ ಇವತ್ತು ನಾನು ಹೇಳಿ ಕೇಳಿ ಈ ನಮ್ಮ ಕರ್ನಾಟಕದ KPCC ಅಧ್ಯಕ್ಷರಿದ್ರಲ್ಲ, ಅವರು ಕೊಟ್ಟಂಥ ಹೇಳಿಕೆ ತೂಕವಾಗಿದೆ, ಗಂಭೀರವಾಗಿದೆ, ಎಲ್ಲರೂ ಮೆಚ್ಚತಕ್ಕಂಥ ಹೇಳಿಕೆ. ಈ ಪೈಶಾಚಿಕ ಕೃತ್ಯವನ್ನು ವಿರೋಧಿಸೋದಕ್ಕೋಸ್ಕರ ಭಾರತದ ಕೇಂದ್ರ ಸರ್ಕಾರ ಯಾವ ಕ್ರಮವನ್ನು ತಗೊಂಡ್ರೂ ನಾವು ಅವರ ಬೆನ್ನಿಗೆ ನಿಲ್ತೀವಿ ಅಂತ ಹೇಳಿ ಗಂಭೀರವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟು ನಮ್ಮ KPCC ಅಧ್ಯಕ್ಷರು, ಕರ್ನಾಟಕದ KPCC ಅಧ್ಯಕ್ಷರು ಸುಮ್ಮನಾಗ್ತಾರೆ. ಆದರೆ ನಮ್ಮ ವಜೀರೆ ಆಲಂ ಅವರು
ರಾಜಕೀಯವಾಗಿ ಏನೆಲ್ಲ ಸಂದೇಶವನ್ನು ಕೊಡಬೇಕಾಗಿತ್ತೋ, ಏನೆಲ್ಲ ಓಲೈಕೆಗಳನ್ನು ಮಾಡ್ಕೊಳ್ಬೇಕಾಗಿತ್ತೋ, ಯಾರನ್ನು ಮನವೊಲಿಸಬೇಕಾಗಿತ್ತೋ ಅದನ್ನು ಹೇಳಿ ಮುಗಿಸಿದರು. ಏನಂತ ಹೇಳಿದ್ರು ಅಂದರೆ, ಈ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡೋದು ಏನು ಅವಶ್ಯಕತೆ ಇಲ್ಲ, ಬಿಗಿ ಭದ್ರತೆಗಳನ್ನು ಕೈಕೊಂಡ್ರೆ ಸಾಕು ಅಂತ ಮೊದಲಿಗೆ ಹೇಳಿದ್ರು. ಆಮೇಲೆ ಯಾವಾಗ ಈ ವಿಚಾರ ಎಲ್ಲ ಆಗಿ ಇವ್ರಿಗೆ ವಜೀರೆ ಆಲಮ್ ಅನ್ನೋ ಅಂತ ಬಿರುದು ಬಂದ್ಬಿಡ್ತೋ ಆವಾಗ ನೋಡಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆ ಸ್ಪಷ್ಟೀಕರಣವು ಕೂಡ ಸರಿಯಾಗಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ, ತಿರ್ಗಿ ಅದನ್ನೇ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ. ಸ್ವಾಮಿ, ನೀವಿಲ್ಲಿ ತಿಳ್ಕೊಳ್ಳಿ, ನಿಮ್ಮ ಹೇಳಿಕೆಯನ್ನು ತಿರುಚಿದ್ದು ದೇಶದಲ್ಲಿರ್ತಕ್ಕಂಥ ಮಾಧ್ಯಮಗಳು ಅಲ್ಲ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಮಾಧ್ಯಮಗಳು. ಅದನ್ನು ದೇಶದ ಮಾಧ್ಯಮದವರ ಮೇಲೆ ಮತ್ತು ದೇಶದಲ್ಲಿರುವಂಥ ವಿಪಕ್ಷಗಳ ಮೇಲೆ ಹೊರಿಸಲಿಕ್ಕೆ ನೀವು ಹೊರಟಿದ್ದೀರಾ. ಆದರೆ ನಾವಿಲ್ಲಿ ನೋಡಬೇಕಾಗಿರುವಂಥ ಸೂಕ್ಷ್ಮವಾದ ವಿಷಯ ಒಂದು ಅಡಗಿದೆ. ಈ ಭಯೋತ್ಪಾದನಾ ಕೃತ್ಯವನ್ನು ಯಾರು ಬೇಕಾದರೂ ಸಾರಾಸಗಟಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಕೆಲ ನಾಯಕರು, ಈ ಪಕ್ಷದ ಕೆಲವರು ನಾಯಕರು, ಯಾರ್ರೀ ಇದು ರಾಬರ್ಟ್ ವಾದ್ರಾ ಯಾರ್ರೀ? ಅವರೇ ಏನಾದರೂ ಸಾಂಸದ್ರೇನ್ರಿ ಅವರು? ಅವ್ರು ಕೊಟ್ಟಿರೋಂಥ ಹೇಳಿಕೆ ಏನು? ಕೇಂದ್ರ ಸರ್ಕಾರ ಸಂವಿಧಾನಿಕವಾಗಿ ಆಡಳಿತ ನಡೆಸ್ತಾ ಇರೋವಾಗ ಮಧ್ಯದಲ್ಲಿ ಹಿಂದುತ್ವದ ಬೀಜವನ್ನು ಬಿತ್ತುತ್ತಾ ಇರುವಂಥ ಪ್ರಯತ್ನಗಳಾಗ್ತಾ ಇರೋದಕ್ಕೆ ಈ ಭಯೋತ್ಪಾದನಾ ಕೃತ್ಯ ನಡೆದಿದೆ ಅಂತ ಈತ ಹೇಳ್ತಾರೆ. ಅದಾದಮೇಲೆ ನಮ್ಮ ಇಲ್ಲಿನ ಮೈಸೂರಿನ ಲಕ್ಷ್ಮಣ್ ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಕೊಡಬೇಕಾಗಿತ್ತಂತೆ. ಮರಗಳ ಮೇಲೆಲ್ಲ ಗುಂಡು ಹೊಡೆದ್ಬಿಟ್ಟು ಇವ್ರು ಇದನ್ನು ಮಾಡಿದ್ರಂತೆ. ಆರ್ಟಿಕಲ್ 370ನೇ ವಿಧಿಯನ್ನು ರದ್ದು ಮಾಡಿದ್ದಕ್ಕೋಸ್ಕರ ಈ ಭಯೋತ್ಪಾದನಾ ಕೃತ್ಯವು ನಡೆದೋಯ್ತು ಅಂತ ಹೇಳ್ತಾರೆ. ಅದಾದಮೇಲೆ ನಮ್ಮ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನೀವು ಗಮನಿಸಬೇಕು. ಇವರು ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ಪಾಕಿಸ್ತಾನ ಆರ್ಥಿಕವಾಗಿ ಜರ್ಜರಿತವಾಗೋಗಿದೆ, ಕಳ್ಕೊಳ್ಳೋದಕ್ಕೆ ಅಲ್ಲಿ ಏನೂ ಇಲ್ಲ, ಅಲ್ಲೇನಕ್ಕೆ ಯುದ್ಧ ಮಾಡಬೇಕು, ಅನಿವಾರ್ಯವಾದರೆ ಮಾತ್ರ ಯುದ್ಧವನ್ನು ಮಾಡಿ ಅಂತ ಒಂದು ಪದವನ್ನು ಮಧ್ಯದಲ್ಲಿ ಸೇರಿಸ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಬಿಟ್ರು. ಹೌದು, ಹೇಳಿ ಕೇಳಿ ಆರ್ಥಿಕವಾಗಿ ಜರ್ಜರಿತವಾಗಿದೆ, ಕುಂತಿ ಬೇದಿ ಎಣ್ಣೆಯನ್ನು ಕುಡಿದಂತೆ ಪಾಕಿಸ್ತಾನ ಇವತ್ತು ಪ್ರವರ್ತನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ ಭಾರತ ನನ್ನನ್ನು ಲ್ಯಾಂಡ್ ಲಾಕ್ ಮಾಡುತ್ತೋ, ಸಿಂಧೂ ನದಿಯ ನೀರನ್ನು ನಿಲ್ಲಿಸಿಬಿಡುತ್ತೋ, ದಕ್ಷಿಣದ ಕರಾಚಿ ಬಂದರಿನಿಂದ ನನಗೆ ಬರ್ತಕ್ಕಂತಹ ವಿದೇಶದಿಂದ ಬರ್ತಕ್ಕಂತಹ ದವಸ ಧಾನ್ಯ, ತರಕಾರಿ, ಇಂಧನ ಎಲ್ಲವನ್ನು ಸ್ತಬ್ಧಗೊಳಿಸುತ್ತೋ, ಆ ಕಡೆ ಬಲೂಚಿಸ್ತಾನದ ದಂಗೆಗೆ ಎಲ್ಲಿ ಇದು ಆಂತರಿಕ ದಂಗೆಗೆ ಎಲ್ಲಿ ಶಕ್ತಿಯನ್ನು ತುಂಬಿಬಿಡುತ್ತೋ, ಸಿಂಧೂ ಪ್ರಾಂತ್ಯ ಎಲ್ಲಿ ನನ್ನ ಕೈಯಿಂದ ಬಿಟ್ಟೋಗ್ಬಿಡುತ್ತೋ, ಈ ಕಡೆ ಅಫ್ಘಾನಿಸ್ತಾನದ ಬಾರ್ಡ್ರ್ ಕಡೆಯಲ್ಲಿ ಇರುವಂಥ ತೆಹರಿಕೆ ತಾಲಿಬಾನ್ ಎಲ್ಲಿ ನನ್ನನ್ನು ನುಂಗಿಬಿಡುತ್ತೋ, ಖೈಬರ್ ಪಖ್ತೂನ್ಖಾ ಭಾಗ ಏನು ನನ್ನ ಕೈಯಿಂದ ಬಿಟ್ಟೋಗುತ್ತೋ, ಇನ್ನು ಉಳಿದ ಅಳಿದುಳಿದ ಒಂದು ಪೀಸಷ್ಟು ಜಾಗನ ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ನಮ್ಮ ವಜೀರೆ ಆಲಮ್ ಆದಂತಹ ಸಿದ್ದರಾಮಯ್ಯನವರು ಇಂತಹ ಹೇಳಿಕೆಯನ್ನು ಕೊಟ್ಟು ಜನರಿಂದ ಚಳಿ ಬಿಡಿಸ್ಕೊಳೋ ಅಂಥ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದ್ರ ಹಿಂದೆ ಇರತಕ್ಕಂಥ ತಂತ್ರ ಒಂದೇ. ಮುಂಬರುವಂತಹ ಮುಂದಿನ ವರ್ಷಗಳಲ್ಲಿ ಬರುವಂತಹ ಚುನಾವಣೆಗಳಲ್ಲಿ ಓಲೈಕೆಯ ದೃಷ್ಟಿಯಿಂದ ಈ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಬಿಹಾರ ಇರ್ಬೋದು, ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ಅಸ್ಸಾಂನ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಕಾಂಗ್ರೆಸ್ನ ಪ್ರಬಲ ನಾಯಕರು ಯಾರೂ ಏನು ಹೇಳಲಿಲ್ಲ ಅಂದ್ರೂ ಕಾಂಗ್ರೆಸ್ನ ಮನಸ್ಥಿತಿಯನ್ನು ರಾಬರ್ಟ್ ವಾದ್ರಾ, ಸಿದ್ದರಾಮಯ್ಯ ಮತ್ತು ಈ ಥರ ಲಕ್ಷ್ಮಣ್ಣಂತಹ ನಾಯಕರು ಹೊರಹಾಕಿದ್ದಾರೆ. ಆದರೆ ಆ ಹೇಳಿಕೆಯನ್ನು ತನ್ನ ಊಸುರುವಳ್ಳಿಯಂತೆ ಬಣ್ಣ ಬದಲಾವಣೆ ಮಾಡುವಂಥ ಪಾಕಿಸ್ತಾನ ತನಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡಿಕೊಳ್ತು. ಇದರಿಂದ ತನ್ನ ಘನತೆಯನ್ನು ಕುಂದಿಸ್ಕೊಂಡಿದ್ದು ಯಾರು? ಇದೇ ನಮ್ಮ ವಜೀರೆ ಆಲಮ್. ಆದರೆ ನಾನು ಒಂದು ಖುಷಿ ಪಡ್ತೀನಿ ಕಣ್ರಿ, ಈ ನಮ್ಮ ಸಿದ್ದರಾಮಯ್ಯನವ್ರು ಇದ್ದಾರಲ್ಲ, ಇವರು ಹೇಳಿ ಕೇಳಿ ಏನ್ರಿ ಇವ್ರ ಹೇಳಿಕೆ, ಏನು ಇವ್ರ ಆರ್ಭಟ, ಇವರು ಏನೂ ಕಷ್ಟಪಡದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬರು ಶಾಂತಿ ದೂತರ ಥರ ಕಂಡುಬಿಟ್ರಲ್ರಿ ಪಾಕಿಸ್ತಾನದ ಮಾಧ್ಯಮಗಳಿಗೆ. ಈ ಖುಷಿನ ಯಾರಿಗೆ ಹೇಳ್ಕೊಳ್ಳೋದು? ಹಾಗಾಗಿ ಸಿದ್ದರಾಮಯ್ಯನವರೇ ರಾಜಕೀಯವನ್ನು ಯಾವ ವಿಷಯದಲ್ಲಿ ಮಾಡಬೇಕೋ ಆ ವಿಷಯದಲ್ಲೇ ಮಾಡಬೇಕು. ಅದು ಬಿಟ್ಬಿಟ್ಟು ಒಬ್ಬ ಸಾಮಾನ್ಯ ನಾಗರಿಕರಾಗಿ ನಾವೇನಾದರೂ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಅದು ಕೇವಲ ಅಭಿಪ್ರಾಯವಾಗುತ್ತೆ ಹೊರತು ನೀವು ಈ ರಾಜ್ಯದ ವಜೀರೆ ಆಲಮ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇವ್ರ ಭಾಷೆಯಲ್ಲಿ ಒಬ್ಬರು ರಾಜ,
ಒಂದು ಗಂಭೀರವಾಗಿ ಪ್ರಜೆಗಳ ಜೊತೆಯಲ್ಲಿ ನಡ್ಕೊಳ್ಳುವಂತಹ ಒಬ್ಬ ರಾಜನ್ನು ಇವರು ನಾಯಕನನ್ನು ವಜೀರೆ ಆಲಮ್ ಅಂತ ಕರೆಯೋದು. ಅಂದರೆ ನಾವು ಹೆಂಗೆ ತಿಳ್ಕೊಬೇಕು ಅಂದರೆ, ಆಸ್ಥಾನ ದರ್ಬಾರ್ ಇರುತ್ತಲ್ಲ, ದರ್ಬಾರ್ನ ದ್ವಾರಪಾಲಕರು ಇರ್ತಾರಲ್ಲ ಅವರು ರಾಜ ಮಹಾರಾಜರು ಒಳಗಡೆ ಬರುವಾಗ ಈ ರೀತಿಯಾಗಿ ಹೇಳ್ತಾಯಿದ್ರು, ವಜೀರೆ ಆಲಮ್ ಅವರು ಆಗಮಿಸುತ್ತಿದ್ದಾರೆ, ಎಲ್ಲರೂ ಎಚ್ಚರ ಅಂತ. ಹಾಗೆ ಇವತ್ತು ಪಾಕಿಸ್ತಾನದ ಪಾಲಿಗೆ ಸಿದ್ದರಾಮಯ್ಯನವರು ವಜೀರೆ ಆಲಮ್ ಥರ ಕಂಡಿದ್ದಾರೆ. ನೋಡ್ರಿ ಎಷ್ಟು ದೊಡ್ಡ ಬೆಳವಣಿಗೆ ಇದು. ಇದನ್ನು ನಿರೀಕ್ಷೆ ಮಾಡ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಪರ ಇದ್ದಾರೆ ಅಂತ ಅವ್ರು ಬಿಂಬಿಸ್ಕೊಂಡ್ರು. ನೀವು ಕೊಟ್ಟಂಥ ಒಂದು ಪದದ ಅದಿಲಿ ಬದಲಿಯಿಂದ ಇಷ್ಟು ದೊಡ್ಡ ಪರಿಣಾಮ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಆದರೂ ತಾವು ಯೋಚನೆಯಿಂದ ಒಂದು ಸ್ಪಷ್ಟತೆಯಿಂದ ಹೇಳಿಕೆಗಳನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಹಾಗಾಗಿ ನೀವಿಲ್ಲಿ ಮಾಡಿದ್ದಿಷ್ಟೇ, ನಿಮ್ಮ ಸಂದೇಶ ಏನಿತ್ತು, ನಿಮ್ಮ ಪಕ್ಷದ ಕಡೆಯಿಂದ ಏನು ಸಂದೇಶ ಹೋಗಬೇಕಾಗಿತ್ತೋ ಅದು ರವಾನೆ ಆಗಿದೆ. ನಿಮ್ಮ ಕೆಲಸ ಏನಿತ್ತು ಅದು ಈಡೇರಿದೆ. ಆದರೆ ಯುದ್ಧ ಅಂತ ಹೇಳೋದನ್ನ ಏನು ಬಾಂಬ್ ಹಾಕಿ ಮಾಡಬೇಕು ಅಂತ ಏನಿಲ್ಲ. ಆದರೆ ಯುದ್ಧದಲ್ಲಿ ಸೋಲು ಆಗ್ಬೋದು, ಗೆಲುವು ಆಗ್ಬೋದು. ಅದರ ಪರಿಣಾಮಗಳನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿರಬೇಕು. ಹಾಗಾಗಿ ಸಿದ್ದರಾಮಯ್ಯನವರೇ, ದೇಶವು ಸಂಕಷ್ಟವನ್ನು ಎದುರಿಸುವಾಗ ಇಲ್ಲಿ ರಾಜಕೀಯ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಹಾಗಾಗಿ ತಾವು ಇನ್ನು ಮುಂದೆ ಆದರೂ ಗಂಭೀರವಾಯುತವಾದಂಥ ಹೇಳಿಕೆಗಳನ್ನ ಕೊಡಬೇಕು. ನಮ್ಮ ರಾಜ್ಯವನ್ನು ಒಂದು ಸುಸ್ಥಿತಿಗೆ ತಗೊಂಡೋಗಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡೋದರೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.